ಡಿಕೆಗೆ ಇದ್ದ 3 ಕಂಟಕ ಈಗ ನಿವಾರಣೆಯಾಗಿದೆಯಾ? ಮುಖ್ಯಮಂತ್ರಿ ಡಿಕೆಗೆ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲಿಯೇ ಅಡ್ಡಿ ಆತಂಕ ಕೂಡ ಎದುರಾಗಿತ್ತು. ಖಾತೆ ಖ್ಯಾತಿಯಿಂದ ಸಿಕ್ಕಾಪಟ್ಟೆ ಪರೇಶಾನ್ ಆಗಿದ್ರು. ಮೂವರ ಅಸಮಾಧಾನದಿಂದ ಸರ್ಕಾರ ರಣ ಅಂತ ಇತ್ತು. ಆದ್ರೆ ಒಂದೇ ದಿನದಲ್ಲಿ ಡಿಕೆಯಿಂದ ಭಿನ್ನಮತ ಶಮನ ಆಗಿದೆ. ಮತ್ತೊಮ್ಮೆ ಟ್ರಬಲ್ ಶೂಟರ್ ಎನಿಸಿಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬೇರೆ ಬೇರೆ ಕಡೆಯಿಂದ ಮೂವರ ಆಪರೇಟ್ ಮಾಡಿದ್ದ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಕಡೆಯಿಂದಲೂ ಕೂಡ ಮುನಿಯಪ್ಪಗೆ ಮಂತ್ರೋಪದೇಶವನ್ನ ಮಾಡಿಸಿದ್ರು. ಅದಾದ ಬಳಿಕ ವರ್ಗಾವಣೆ ರದ್ದು ಮಾಡಿ ಜಾರ್ಜ್ಗೆ ಓಲೈಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಅವರು ಮಧ್ಯರಾತ್ರಿ ಖುದ್ದು ರೆಡ್ಡಿಯ ಜೊತೆ ಡೀಲ್ ಮಾಡಿಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಮೂವರ ಬಾಯಿಂದಲೇ ಅದನ್ನ ಹೇಳಿಸಿದ ಚತುರ ಡಿಕೆ ಶಿವಕುಮಾರ್ ಅವರು ಒಂದೇ ದಿನದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಿಲ್ಲದಂತೆ ಮಾಡಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಅವರಿಗೆ ಇದ್ದಂತಹ 3 ಕಂಟಕ ನಿವಾರಣೆಯಾಗಿದೆ. ಸಿಎಂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಇದರಿಂದ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲಿಯೇ ಕೂಡ ಒಂದಷ್ಟು ಅಡ್ಡಿ ಆತಂಕಗಳು ಕೂಡ ಎದುರಾಗಿತ್ತು. ಖಾತೆ ಖ್ಯಾತಿ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಪರೇಶಾನ್ ಆಗಿತ್ತು. ಮೂವರು ಅಸಮಾಧಾನದಿಂದ ಸರ್ಕಾರ ರಣ ಅಂತ ಇತ್ತು. ವಿಪಕ್ಷಗಳಿಗೆ ಇದು ಅಸ್ತ್ರ ಆಗಿತ್ತು. ಆದ್ರೆ ಒಂದೇ ದಿನದಲ್ಲಿ ಡಿಕೆ ಶಿವಕುಮಾರ್ ಅವರು ಭಿನ್ನಮತವನ್ನ ಶಮನ ಮಾಡಿದ್ದಾರೆ. ಮತ್ತೊಮ್ಮೆ ಟ್ರಬಲ್ ಶೂಟರ್ ಅಂತ ಅನಿಸ್ಕೊಂಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಬೇರೆ ಬೇರೆ ಕಡೆಯಿಂದ ಮೂವರ ಆಪರೇಟ್ ಮಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಕಡೆಯಿಂದಲೇ ಮುನಿಯಪ್ಪಗೆ ಮಂತ್ರೋಪದೇಶವನ್ನ ಕೂಡ ಮಾಡಿಸಿದ್ರು. ವರ್ಗಾವಣೆ ರದ್ದು ಮಾಡಿ ಜಾರ್ಜ್ ಅವರ ಓಲೈಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಅದಾದ ನಂತರ ಮಧ್ಯರಾತ್ರಿ ರೆಡ್ಡಿ ಅವರ ಜೊತೆ ಮಾತುಕತೆಯನ್ನ ಮಾಡಿಕೊಂಡು ಡೀಲ್ ಮಾಡಿದ್ರು. ಮೂವರ ಬಾಯಿಂದಲೇ ಅದನ್ನ ಹೇಳಿಸಿದಂತಹ ಚತುರ ಡಿಕೆ ಶಿವಕುಮಾರ್ ಅವರು. ಸಿಎಂ ಒಂದೇ ದಿನದಲ್ಲಿ ವಿಪಕ್ಷಗಳಿಗೆ ಅಸ್ತ್ರವಿಲ್ಲದಂತೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಇದ್ದಂತಹ 3 ಕಂಟಕ ಇದೀಗ ನಿವಾರಣೆಯಾಗಿದೆ. ಮುಖ್ಯಮಂತ್ರಿ ಡಿಕೆಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿರುವಂತದ್ದು. ಆರಂಭದಲ್ಲಿ ಒಂದಷ್ಟು ಅಡ್ಡಿ ಆತಂಕ ಎದುರಾಗಿತ್ತು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ. ಒಂದಷ್ಟು ಜನ ಖಾತೆಯ ವಿಚಾರವಾಗಿ ಖ್ಯಾತಿಯನ್ನ ತೆಗೆದಿದ್ರು.